ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ ಚಾನೆಲ್. ಏನಪ್ಪ ಇವಳು ಏನೋ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಾ? ಅಫ್ಕೋರ್ಸ್ ಊರರೆಲ್ಲ ಹಲಸು ಮಾವು ಮೇಳ ಆಗ್ತಾ ಇದ್ರೆ ಕೋಟೆಕಾರು ಬೀರಿನಲ್ಲಿ ಕೂಡ ಈ ಸಲ ಹಲಸು ಮತ್ತು ಮಾವಿನ ಮೇಳವನ್ನ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಎಂಟ್ರೆನ್ಸ್ನ ಮಾಡಿದ್ದಾರೆ ಅಂದರೆ ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಅದಾದಮೇಲೆ ನಾನು ನಿಮಗೆ ಅಲ್ಲಿರುವಂತಹ ಹಲವಾರು ಐಟಮ್ಸ್ನ ತೋರಿಸ್ತೀನಿ. ನಾವು ಫಸ್ಟ್ ಬಂದಾಗ ಈ ಥರ ಹಣ್ಣುಗಳಿದೆ, ಅವಕಾಡೋ ಆಗಲಿ, ಪೆರಂಗೈ ನಮ್ಮೂರ್ದ ಗ್ವಾವಾ ಹಣ್ಣು, ನೇರಳೆ ಹಣ್ಣು, ರಾಂಬುಟನ್ ಫ್ರೂಟ್ ಇತ್ತು. ಅದಾದಮೇಲೆ ಈ ಥರ ಆರ್ಗ್ಯಾನಿಕ್ ಪೌಡರ್ಸು, ಪೆಪ್ಪರ್ ಪೌಡರ್ಸ್ ಎಲ್ಲ ನೀವು ನೋಡ್ಬೋದು. ಹಲಸು ಮಾವು ಅಂದರೆ ಮಾವು ಇರಲೇಬೇಕಲ್ವ, ಅದ್ರ ಜೊತೆ ತುಂಬಾ ಸೀಡ್ಸ್ಗಳಿತ್ತು, ತರಕಾರಿದಾಗಲಿ ಹೂದಾಗಲಿ. ಹಾಗೆಯೇ ನರ್ಸರಿ ಕೂಡ ಅಲ್ಲಿ ಸೆಟ್ ಮಾಡಿದ್ರು. ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಆಗಿರಲಿ ಅಥವಾ ನಿಮ್ಮದು ಜಾಕ್ ಫ್ರೂಟ್ ಗಿಡಗಳೆಲ್ಲ ಅಲ್ಲಿತ್ತು. ತುಂಬಾ ಚೆನ್ನಾಗಿತ್ತು. ಅಫ್ಕೋರ್ಸ್ ಇದು ಇವಾಗ ಎಲ್ಲ ಕಡೆ ಟ್ರೆಂಡಿಂಗಲ್ಲಿರುವಂತಹ ಒಂದು ಐಟಮ್. ಯಾವುದೇ ಜಾತ್ರೆಗೆ ಹೋಗಿ ಎಲ್ಲೇ ಹೋಗಿ ಇದು ಇದ್ದೇ ಇರುತ್ತೆ. ಹಾಗೂ ನಮ್ಮ ಮಂಗಳೂರು ಸ್ಪೆಷಲು ಕಬ್ಬಿಣದ್ದು ಅಪ್ಪ ತವಾಗಲಿ, ಆಪಂ ತವಾಗಲಿ, ನೀರ್ದೋಸೆ ತವಾಗಲಿ ಎಲ್ಲನೂ ಇತ್ತು ನೋಡಿ. ಹಾಗೆ ಇನ್ನು ನಾನು ನಿಮ್ಗೆ ಗಿಡಗಳದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಬನಾನಾ ಚಿಕ್ಕು ಅಂತೆ, ವಿಯೆಟ್ನಾಂ ಹಲ್ಸು ಅಂತೆ, ಏನೇನೋ ಗಿಡಗಳೆಲ್ಲ ಇತ್ತು. ಮಂಗಳೂರಲ್ಲಿ ಮಣ್ಣಿನ ಮಡಿಕೆಗಳು ಸ್ಪೆಷಲು. ಮಣ್ಣಿನ ಹೂಜಿಗಳಾಗಲಿ ಅಥವಾ ಪೂಜೆ ಮಾಡುವಂತಹ ಐಟಮ್ಗಳಾಗಲಿ, ಕುಕ್ ಮಾಡುವಂತಹ ಐಟಮ್ಗಳಾಗಲಿ, ವೆರೈಟೀಸ್ ಆಫ್ ಮಣ್ಣಿನ ಐಟಮ್ಸ್ ಇತ್ತು ನೋಡಿ. ಈ ಥರ ಕಾಣಿಸ್ತಾ ಇದೆ. ಓಪನ್ ಸ್ಪೇಸಲ್ಲಿ, ಓಪನ್ ಗ್ರೌಂಡಲ್ಲಿ ಮಾಡಿರೋವಂಥದ್ದು. ತುಂಬ ಬಗೆಯ ಸ್ಟಾಲ್ಗಳಿತ್ತು. ಹೆಣ್ಣು ಮಕ್ಕಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಈ ಥರ ಆರ್ಟಿಫಿಷಿಯಲ್ ಆಭರಣಗಳೆಲ್ಲ ಇತ್ತು. ದಿಸ್ ಇಸ್ ಅಗೇನ್ ಡಿಫ್ರೆಂಟ್ ಪೌಡರ್ಸು, ಆಲೋವೀರಾ ಪೌಡರ್ಸು. ಹಾಗೆ ನೋಡಿ ಇನ್ನೊಂದು ಶಾರ್ಟ್ ಇದೆ ಇಲ್ಲಿ. ಹಾಗೆ ಮಂಗಳೂರಲ್ಲಿ ಗೊತ್ತಲ್ವಾ, ಡಿಫ್ರೆಂಟ್ ತರೀಕೇಸ್ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಎಣ್ಣೆಗಳು. ಅದು ಆದಮೇಲೆ ಬರೋದು ನೋಡಿ ಯಮ್ಮಿ ಟಮ್ಮಿ ಪಿಕಲ್ಸ್ ಇತ್ತು. ಹಾಗೆ ಈ ಥರ ಬಜಾರ್ಗಳು ಎಲ್ಲ ಕಡೆ ಇರುತ್ತೆ, ಇಲ್ಲೂ ಹಾಕಿದ್ರು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೌಡರ್ಸ್ಗಳಿತ್ತು. ಚಟ್ನಿ ಪೌಡರ್ ಅಲ್ಲಿ ನೋಡಿ, ಆ್ಯಕ್ಚುಲಿ ಅವರು ಎಷ್ಟು ನೀಟಾಗಿ ಅದನ್ನ ಜೋಡಿಸ್ತಾ ಇದ್ದಾರೆ. ಇಟ್ ವಾಸ್ ಯಮ್ಮಿ ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಮೌತ್ ವಾಟ್ರಿಂಗ್. ಒಂಥರ ಈ ಥರ ಕಾಣಿಸ್ತಾ ಇದೆ. ಜನಗಳೆಲ್ಲ ಬಂದಿದ್ದಾರೆ. ಅಫ್ಕೋರ್ಸ್ ಡಿಫ್ರೆಂಟ್ ವೆರೈಟೀಸು ಸ್ನ್ಯಾಕ್ ಕೂಡ ಇತ್ತು. ಒಳ್ಳೆ ಒಂದು ಪ್ರಯತ್ನ ಅಂತ ಹೇಳ್ಬೋದು. ನನಗೆ ಗೊತ್ತಿಲ್ಲ ಇಷ್ಟು ದಿನ ಆಗಿದೆಯೋ ಇಲ್ಲವೋ ಅಂತ, ಬಟ್ ಈ ಸಲ ಇದನ್ನು ಹಾಕಿದ್ದಾರೆ. ಐ ಗೆಸ್ ಹತ್ತದಲ್ಲಿರೋರೆಲ್ಲ ಹೋಗಿಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಸ್ಟಾಲ್ಗಳನ್ನು ಹಾಕಿರ್ತಾರೆ. ಇಟ್ ಇಸ್ ಆಲ್ವೇಸ್ ಬೆಟರ್ ನಾವು ಹೋಗಿ ಸಪೋರ್ಟ್ ಮಾಡಿದರೆ ಮಾತ್ರ ಅವರುಗಳಿಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ನೋಡಿ, ವೆರಿ ವೆರಿ ಆರ್ಟಿಸ್ಟಿಕ್ ಥಿಂಗ್ಸ್ ಎಲ್ಲ ಇದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.